ಆದರೂ ಬಿಜೆಪಿಯವರು ನಿನ್ನೆ ಅಶೋಕ ಹೇಳ್ತಾ ಇದ್ದಾರೆ ಸಾಲದ ರಾಮಯ್ಯ ಹಾಗಾದ್ರೆ ಸಾಲದ ರಾಮಯ್ಯ ಅಲ್ಲ, ಅನ್ನದ ರಾಮಯ್ಯ. ಹೌದಲ್ವೇನ್ರಿ? 5 kg ಅಕ್ಕಿ ಫ್ರೀಯಾಗಿ ಕೊಟ್ಟವ್ರು ಯಾರು? ಇನ್ನ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟವ್ರು ಯಾರು? ಸಿದ್ದರಾಮಯ್ಯ. ಸಾಲದ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ನೀವು ಯಾರಾದ್ರೂ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಭರವಸೆಗಳನ್ನ ನಾವು ಈಡೇರಿಸಿದ್ದೀವಿ. ಈಗ ಇನ್ನು 3 ವರ್ಷ ಆಗಿಲ್ಲ ನಾವು ಅಧಿಕಾರಕ್ಕೆ ಬಂದು. ಮೇ 20ಕ್ಕೆ 3 ವರ್ಷ ಆಗುತ್ತೆ. ಈ 3 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಭರವಸೆಗಳನ್ನ ಈಡೇರಿಸಿದ್ದೀವಿ. ಜೊತೆಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ ಕರ್ನಾಟಕದಲ್ಲಿ ಜನಸಂಖ್ಯೆ 7 ಕೋಟಿ ಜನ ಇದ್ದಾರೆ. ಅದರಲ್ಲಿ 3.5 ಕೋಟಿ ಮಹಿಳೆಯರಿದ್ದಾರೆ. ಆ 3.5 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ. ಎಲ್ಲರೂ ಹೋಗ್ಬೋದು, ಕರ್ನಾಟಕದಲ್ಲಿ ಎಲ್ಲರೂ ಹೋಗ್ಬೋದು, ಯಾವುದೇ ಮೂಲೆಗೆ ಹೋಗ್ಬೋದು, ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು, ಯಾವುದೇ ಪ್ರವಾಸಿ ಸ್ಥಳಗಳಿಗೆ ಹೋಗ್ಬೋದು, ಅವರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಬೋದು, ಅವರು ಶಾಲೆ ಮಕ್ಕಳನ್ನ ಕಳಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಅದರಿಂದ ನಾವು ಎಲ್ಲ ಗ್ಯಾರಂಟಿ. ಆಮೇಲೆ ಮಧ್ಯವರ್ತಿಗಳಿಲ್ಲ. ಈ ಗ್ಯಾರಂಟಿ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ. ಶಕ್ತಿ ಯೋಜನೆಯಲ್ಲಿ ಮಧ್ಯವರ್ತಿ ಇಲ್ಲ, ಗೃಹಲಕ್ಷ್ಮಿನಲ್ಲಿ ಮಧ್ಯವರ್ತಿ ಇಲ್ಲ, ಗೃಹ ಜ್ಯೋತಿನಲ್ಲಿ ಮಧ್ಯವರ್ತಿ ಇಲ್ಲ, ಅನ್ನಭಾಗ್ಯದಲ್ಲಿ ಮಧ್ಯವರ್ತಿ ಇಲ್ಲ, ಮತ್ತೆ ಯುವ ನಿಧಿ ಕಾರ್ಯಕ್ರಮ ಇದರಲ್ಲಿ ಮಧ್ಯವರ್ತಿ ಇಲ್ಲ. ನೀವು ಯಾರಿಗೂ 5 ಪೈಸೆ ಕೊಡಬೇಕಾಗಿಲ್ಲ. ಇಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 24 ಮಾರ್ಚ್ವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಗ್ಯಾರಂಟಿ ಯೋಜನೆಗಳಿಗೆ 1,31,000 ಕೋಟಿ. ಬಿಜೆಪಿಯವರು ಅಪಪ್ರಚಾರ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸಾಲ ಮಾಡಿಬಿಟ್ಟಿದ್ದಾರೆ. ನಾನು ಮೊನ್ನೆ ತಾನೇ ಬಜೆಟ್ ಆಯ್ತು, ಅವ್ರಿಗೆ ಹೇಳಿದೆ ಯಾರು ಸಾಲ ಮಾಡಿರೋರು ಅಂತಕ್ಕಂಥದ್ದನ್ನ. ಮತ್ತೆ ನಾವು ಸಾಲ ಮಾಡಿದ್ರು ಕೂಡ ಮಿತಿ ಒಳಗಡೆನೆ ಮಾಡಿದ್ದೀವಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ 2002ರಲ್ಲಿ ನಾವು ಪಾಸ್ ಮಾಡ್ಕೊಂಡು, ಅದ್ರ ಪ್ರಕಾರ ದೇಶದ ಆಸ್ತಿ ಇದೆಯಲ್ಲ, ರಾಜ್ಯದ ಆಸ್ತಿ GSDP ಅಂತ ಇದೆ. ಆ GSDPಯ 25% ಒಳಗಡೆನೇ ಇರಬೇಕು, 25% ಒಳಗಡೆನೇ ಇರಬೇಕು. ನಾವು ಅಷ್ಟೇ ಇದ್ದೀವಿ. ಒಂದು ಸಾಲ ಎಲ್ಲಿ ಮಾಡಿದ್ದೀವಿ? ಅತಿಯಾಗಿ ಕಾನೂನಿನ ಒಳಗಡೆನೇ ಮಾಡಿದ್ದೀವಿ. ಆದರೂ ಬಿಜೆಪಿಯವರು ನಿನ್ನೆ ಅಶೋಕ ಹೇಳ್ತಾ ಇದ್ದಾರೆ ಸಾಲದ ರಾಮಯ್ಯ. ಹಾಗಾದ್ರೆ ಸಾಲದ ರಾಮಯ್ಯ ಅಲ್ಲ, ಅನ್ನದ ರಾಮಯ್ಯ. ಹೌದಲ್ವೇನ್ರಿ? 5 kg ಅಕ್ಕಿ ಫ್ರೀಯಾಗಿ ಕೊಟ್ಟವ್ರು ಯಾರು? ಇನ್ನ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟವ್ರು ಯಾರು? ಸಿದ್ದರಾಮಯ್ಯ. ಸಾಲದ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ನೀವು ಯಾರಾದ್ರೂ 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. 200 ಯೂನಿಟ್ವರೆಗೆ ಕರೆಂಟ್ ಕೊಡ್ತೀವಿ. ಯಾರಾದ್ರೂ ಕರೆಂಟ್ ಬಿಲ್ ಕೊಡ್ತೀರಾ? ಯಾರು ಕರೆಂಟ್ ಬಿಲ್ ಕೊಡೋಗಿಲ್ಲ. ಯಾರಿಗಾರು ಲಂಚ ಕೊಡ್ತೀರಾ? ಯಾರಿಗೂ ಕೊಡೋಗಿಲ್ಲ. ಗೃಹ ಜ್ಯೋತಿ 1,26,00,000 ಜನರಿಗೆ ತಿಂಗಳಿಗೆ 2,000 ರೂಪಾಯಿ